ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ನೇಹಲೋಕ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಅಂದಾಗೆ ನಾನು ಜಯಶ್ರೀ. ಹೊಸದಾಗಿ ಯಾರಾದರೂ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಇವತ್ತು ಮಾರ್ನಿಂಗು ಟಿಫನ್ಗೆ ಬಂದು ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೇನೆ ಮಕ್ಕಳು ಕೂಡ ಇನ್ನೂ ಎದ್ದಿಲ್ಲ. ಅಷ್ಟರಲ್ಲಿ ಬೇಗ ಟಿಫನ್ನ ರೆಡಿ ಮಾಡಿಬಿಟ್ಟು ಆಮೇಲೆ ಅವ್ರನ್ನ ಎಬ್ಸೋಣ ಅಂತ ಹೇಳ್ಬಿಟ್ಟು, ಸೊ ಎಲ್ಲರೂ ಕೂಡ ವೆಲ್ಕಮ್ ಬ್ಯಾಕ್. ಬನ್ನಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಪಲಾವ್ನ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಇದೇ ಥರ ಮಾಡೋದು. ಏನಂದರೆ, ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ನಾನು ಮೊದಲಿಗೆ ಸಾಸಿವೆನ ಹಾಕೋತೀನಿ. ನಂತರ ಇದಕ್ಕೆ ನಾನು ಪಲಾವ್ಗೆ ಬಿರಿಯಾನಿಗೆಲ್ಲ ಹಾಕೋತೀವಲ್ಲ, ಹಾಗೆ ಇದಕ್ಕೆ ನಾನು ಚಕ್ಕೆ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಕಸೂರಿ ಮೆಂತ್ಯೆ, ಲವಂಗ ಎಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು, ನಂತರ ಇದಕ್ಕೆ ನಾನು ಮೆಣಸಿನ್ಕಾಯಿ ಹಾಗೆಯೇ ಈರುಳ್ಳಿನ ಸೇರಿಸ್ಕೊಂಡು ನೀಟಾಗಿ ಬಾಡಿಸ್ಕೊತೀನಿ. ಸ್ವಲ್ಪ ಅರಿಶಿನ ಹಾಗೆ ಟೊಮೊಟೊನ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಹಸಿ ವಾಸನೆ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಕಟ್ ಮಾಡಿ ತೊಳೆದು ಇಟ್ಕೊಂಡಿರೋಂಥ ತರಕಾರಿನ ಸೇರಿಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋತೀನಿ. ಏನಂತ ಹೇಳಿದ್ರೆ 1:2. ಈಗ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು ಆ ರೀತಿ ನಾನು ಸೇರಿಸ್ಕೊಳ್ಳೋದು. ನಂತರ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನಾನು ತೊಳೆದು ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. 1-2 ನಿಮಿಷ ಹಾಗೆ ತಿರುಗಿಸ್ಬಿಟ್ಟು ಇದನ್ನು ನೀಟಾಗಿ 1-2 ನಿಮಿಷ ಕುದಿಸ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಒತ್ತು ಬಿಡುತ್ತೆ, ಇಲ್ಲ ಅಂದರೆ ಅದಕ್ಕೋಸ್ಕರ. ನಂತರ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ತೇಸಿ ಸ್ವಲ್ಪ ತೆಂಗಿನಕಾಯಿ ತುರಿನ ಮೇಲ್ಗಡೆ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ಟೇಸ್ಟಿಯಾಗಿರೋ ಪಲಾವ್ ರೆಡಿಯಾಗಿರುತ್ತೆ. ಇದು ಸಿಂಪಲ್ಲಾಗಿ ಕೂಡ ಯಾರು ಬೇಕಾದರೂ ಮಾಡ್ಕೋಬೋದು. ಈ ಕಡೆ ಪಲಾವ್ ರೆಡಿ ಆಗ್ತಾ ಇದೆ. ಅದೇ ಟೈಮಲ್ಲಿ ನಾನು ರಾಗಿ ಮಾಲ್ಟ್ನ ಕೂಡ ಮಾಡ್ಕೋತಾ ಇದ್ದೀನಿ. ಬೆಳಗಿನ ಟೈಮ್ ನಮಗೆ ರಾಗಿ ಮಾಲ್ಟ್ ಕುಡಿದು ಅಭ್ಯಾಸ ಇದೆ. ಸೊ ನನ್ನ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ರಾಗಿ ಮಾಲ್ಟ್ ಅಂದರೆ. ಇದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಮುಂದಿನ ವೀಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅಷ್ಟರಲ್ಲಿ ಹಾಲು ಕಾಯೋದಕ್ಕೂ ಕೂಡ ಇಟ್ಬಿಟ್ಟೆ. ನಂತರ ನಾನು ನನ್ನ ಮಕ್ಕಳನ್ನ ಎಬ್ಸೋದಕ್ಕೆ ಅಂತ ಬಂದೆ. ನೋಡಿ, ಅವರು ಎಷ್ಟೊತ್ತಾಗಿದೆ, ಆದರೆ ಸ್ಕೂಲಿಗೆ ಟೈಮ್ ಆಗ್ತಾ ಇರುತ್ತೆ, ಎದ್ದೇಳೋದಿಲ್ಲ. ತುಂಬಾ ಅವ್ರಿಗೆ ಕಷ್ಟ ಎದ್ದೇಳೋದಕ್ಕೆ ಮಾರ್ನಿಂಗ್ ಟೈಮು. ಸೊ ಆದಷ್ಟು ಪ್ರಯತ್ನ ಪಟ್ಟು ಬೇಗ ಎಬ್ಸೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ತುಂಬಾ ಕಷ್ಟ ಅವ್ರನ್ನ ಎಬ್ಸೋದು. ತುಂಬಾ ಕಷ್ಟಪಟ್ಟು ಎದ್ದೇಳ್ತಾರೆ. ನನಗೆ ಅಯ್ಯೋ ಪಾಪ ಮಲ್ಕೊಳ್ಳಿ ಬಿಡು ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಟೈಮಿಗೆ ಕರೆಕ್ಟಾಗಿ ಸ್ಕೂಲಿಗೆ ಕಳಿಸ್ಲೇಬೇಕಲ್ವ, ಅದಕ್ಕೋಸ್ಕರ ಟೈಮಿಗೆ ಕರೆಕ್ಟಾಗಿ ಎಬ್ಬಿಸ್ಲೇಬೇಕಾಗತ್ತೆ. ಸೊ ನಾನು ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡಿ ಬಿಟ್ಟು ಬಂದು ಯಾವುದೇ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆಲ್ರೆಡಿ ಲೇಟ್ ಆಗಿಬಿಟ್ಟಿರುತ್ತೆ ಸ್ಕೂಲ್ಗೆ, ಅದಕ್ಕೋಸ್ಕರ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದಾದಮೇಲೆ ನಾನು ಕೂಡ ಟಿಫನ್ನ ತಿಂದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸ್ಕೂಲಿಂದ ಕರ್ಕೊಂಡು ಬರೋ ಟೈಮ್ ಹಾಗೆ ಹೋಗ್ಬಿಡುತ್ತೆ ಬೇಗ. ತನಿಷನ 12:30ಗೆ ಕರ್ಕೊಂಡು ಬರ್ತೀನಿ. ಸೋಹನ್ನ 1:30 ಕರ್ಕೊಂಡು ಬರ್ತೀನಿ. ಹಾಗಾಗಿ ತನಿಷನ ಫಸ್ಟ್ ಕರ್ಕೊಂಡು ಬಂದೆ. ಇವತ್ತು ಅಂತ ಹೆಸರು ತಿಳ್ಕೊಬೇಕಲ್ವಾ? ನಾಳೆ ತಿಳ್ಕೊಂಬರ್ತೀಯ? ಚಾಕ್ಲೇಟ್ ಕೊಟ್ಟಾಗ ಹ್ಯಾಪಿ ಬರ್ತ್ಡೇ ಅಂತ ಕೇಳಬೇಕು. ಹಂಗತ್ತಿನ ಚಾಕ್ಲೇಟ್ ಬನ್ನಿ ಮಗಳೇ ಬನ್ನಿ. ಏನಕ್ಕೆ ಇಟ್ಕೊಂಡಿದ್ಯಾ ಬಡ್ಸೆಲ್ಲ? ಕೊಡಿ, ನೇಲ್ಸ್ ಕಟ್ ಮಾಡೋಣ. ಇದು ಏನು ನೇಲ್ಸ್ ಒಳಗಡೆ ಕಲಿಜಾಗೈತೆ. ಡಬ್ಬಿ ಇಲ್ಲ, ಡಬ್ಬಿ
ಸ್ಕೂಲ್ನಲ್ಲಿ ವಾರಕ್ಕೊಂದ್ಸಲ ನೇಲ್ಸ್ನ ಕೂಡ ಚೆಕ್ ಮಾಡ್ತಾರೆ ಮಕ್ಕಳಿಗೆ. ಸ್ವಲ್ಪ ಗ್ರೋತ್ ಆಗಿತ್ತಷ್ಟೇ, ಅದಕ್ಕೋಸ್ಕರ ಇಬ್ಬರು ನೇಲ್ಸ್ನ ಕೂಡ ಇವತ್ತು ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡಿದೆ. ನಂತರ ತನಿಷಾದು ಸ್ವಲ್ಪ ಹೇರ್ ಗ್ರೋತ್ ಆಗಿತ್ತು. ಏನಂತ ಹೇಳಿದ್ರೆ ಮುಡಿ ಕೊಟ್ಮೇಲೆ ಅವಳಿಗೆ ಹೇರ್ ಕಟ್ಟೇ ಮಾಡಿಸಿರ್ಲಿಲ್ಲ, ಶೇಪ್ಲೆಸ್ ಥರ ಕಾಣಿಸ್ತಾ ಇತ್ತು, ಕಣ್ಣತ್ರ ಬರ್ತಾ ಇತ್ತು. ಅದಕ್ಕೋಸ್ಕರ ನೀಟಾಗಿ ಒಂದು ಶೇಪ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನೀಟಾಗಿ ಕಟ್ ಮಾಡಿಸ್ಕೊಂಡು ಬಂದೆ. ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೋಹನ್ಗೆ ಕೂಡ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿ ಅವನಿಗೂ ಕೂಡ ಹೇರ್ ಕಟ್ ಮಾಡಿಸ್ಕೊ ಅಂತ ಕೂರಿಸ್ದೆ. ಬಟ್ ಏನಂತ ಹೇಳಿದ್ರೆ ಅವನು ನನಗೆ ಇದೇ ಥರ ಕಟ್ಟಿಂಗ್ ಬೇಕು ಅಂತ ಹೇಳಿ ಅವ್ರ ಫೋಟೋಸ್ ಎಲ್ಲ ತೋರಿಸ್ತಾರಲ್ವ, ನನಗೆ ಇದೇ ಥರ ಮಾಡಿ ಅಂತ ಹೇಳಿ ಅವ್ರ ಹತ್ರನೇ ತೋರಿಸ್ಬಿಟ್ಟು ನಾನು ಅದೇ ಥರ ಮಾಡಿಸ್ಕೊತಾ ಇದ್ದಾನೆ. ಇವಾಗಿನ ಮಕ್ಕಳು ಎಷ್ಟು ಅಪ್ಡೇಟ್ ಇರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲ ವಿಷಯ ಬೇಗನೆ ಅರ್ಥ ಆಗುತ್ತೆ, ಬೇಗನೆ ಗೊತ್ತಾಗುತ್ತೆ. ಸೊ ಇಬ್ಬರು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು. ನಂತರ ಮನೆಗೆ ಬಂದು ಅವ್ರಿಗೂ ಕೂಡ ಫ್ರೆಶ್ ಅಪ್ ಮಾಡಿ ಈವ್ನಿಂಗು ಏನಾದರೂ ಸ್ಪೆಷಲ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಬರ್ಗರ್ನ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಈರುಳ್ಳಿ ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೀವು ಯಾವ ವೆಜಿಟೇಬಲ್ ಬೇಕಾದರೂ ನೀವು ಹಾಕ್ಕೊಳ್ಬೋದು ಹಸಿಯಾಗಿ ತಿನ್ನೋ ಅಂಥದ್ದು. ನಾನು ಈರುಳ್ಳಿ ಟೊಮ್ಯಾಟೊ ಮಾತ್ರ ಉಪಯೋಗಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಆಲೂ ಬರ್ಗರ್ನ ಮಾಡ್ತಾ ಇರೋದ್ರಿಂದ ನಾನು ಆಲೂಗಡ್ಡೆ ಮಾತ್ರ ತೊಗೊಂಡಿದ್ದೀನಿ. ನೀವು ಬೇರೆ ವೆಜಿಟೇಬಲ್ಸ್ನ ಕೂಡ ಆ್ಯಡ್ ಮಾಡ್ಕೊಬೋದು. ವೆಜಿಟೇಬಲ್ ಬರ್ಗರ್ಗೆ ನಾನು ಇದಕ್ಕೆ ಒಂದು 2-3 ಸ್ಪೂನ್ ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೇನೆ ಚಾಟ್ ಮಸಾಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಇಷ್ಟನ್ನು ಸೇರಿಸ್ಕೊಂಡು ನಾನು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೂ ಬರ್ಗರ್ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೀವು ಹೊರಗಡೆ ತಿನ್ನೋ ಥರನೇ ಇರುತ್ತೆ, ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡು ನಾನಿಲ್ಲಿ ಬರ್ಗರ್ ಸಾಸ್ನ ರೆಡಿ ಮಾಡ್ಕೊತಾ ಇದ್ದೀನಿ, ತಂದೂರಿ ಸಾಸ್ನ. ಇದಕ್ಕೆ ಏನಂತ ಹೇಳಿದ್ರೆ ನಾವು ಮಯೋನೀಸ್ನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಮಯೋನೀಸ್ನ ಹಾಕೊಳ್ಳಿ. ನಂತರ ಅದಕ್ಕೆ ಟೊಮೆಟೊ ಕೆಚಪ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಹಾಗೇನೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಬರ್ಗರ್ ಸಾಸ್ ಕೂಡ ರೆಡಿ ಆಯಿತು. ಇವಾಗ ನಾನು 1 ಸ್ಪೂನ್ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬರ್ಗರ್ ಮಾಡೋದಕ್ಕೆ ನಾನಿಲ್ಲಿ ಬೇಕ್ರಿ ಬನ್ನನ್ನು ತೊಗೊಂಡಿದ್ದೀನಿ. ನಿಮಗೆ ಬರ್ಗರ್ ಬನ್ ಕೂಡ ಸಿಗುತ್ತೆ, ಬಟ್ ನಾನಿಲ್ಲಿ ಬೇಕ್ರಿ ಬನ್ನನ್ನು ತೊಗೊಂಡಿದ್ದೀನಿ. ಬನ್ನನ್ನು ಮಧ್ಯಕ್ಕೆ ನೀಟಾಗಿ ಕಟ್ ಮಾಡಿಕೊಂಡು ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಅಥವಾ ಎಣ್ಣೆ ಏನು ಬೇಕಾದರೂ ಯೂಸ್ ಮಾಡ್ಕೊಬೋದು, ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು 2 ಸೈಡು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಅದೇ ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ಏನಂತ ಹೇಳಿದ್ರೆ ನಾವು ಬರ್ಗರ್ ಮಾಡೋದಕ್ಕೆ ಜಾಸ್ತಿ ಎಣ್ಣೆಯನ್ನು ತಗೊಳ್ಳೋದಿಲ್ಲ, ಯಾಕೆ ಅಂದರೆ ನಾವು ಆಲೂ ಕಟ್ಲೆಟ್ನ ಶಾಲೋ ಫ್ರೈ ಮಾಡೋದ್ರಿಂದ ಜಾಸ್ತಿ ಆಯಿಲ್ ಏನು ತಗೊಳ್ಳೋದಿಲ್ಲ. ಕಡಿಮೆ ಎಣ್ಣೆಯನ್ನು ಉಪಯೋಗಿಸ್ಕೊಂಡು ಕಟ್ಲೆಟ್ನ ಕೂಡ ಮಾಡ್ಕೊಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡಿರೋಂಥ ಕಟ್ಲೆಟ್ನ ಕಾರ್ನ್ಫ್ಲೋರ್ ನೀರಿನಲ್ಲಿ ಅದ್ದಿ ನಂತರ ಇದಕ್ಕೆ ಬ್ರೆಡ್ ಕ್ರಮ್ಸ್ನಿಂದ ಕೋಟಿಂಗ್ನ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಕ್ರಿಸ್ಪಿನೆಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಬ್ರೆಡ್ ಕ್ರಮ್ಸ್ನ ಮಾಡ್ಕೊಳ್ಳೋದು ತುಂಬಾ ಈಸಿ. ಏನಂತ ಹೇಳಿದ್ರೆ ಬ್ರೆಡ್ನ ಮಿಕ್ಸರಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಅದೇ ರೀತಿ ಎಲ್ಲ ಕಟ್ಲೆಟ್ನು ಕೂಡ ನಾನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಂಡೆ. ನಾವು ಬರ್ಗರ್ನ ಮನೆಯಲ್ಲೇ ಈ ತರ ಈವ್ನಿಂಗ್ ಸ್ನ್ಯಾಕ್ಗೆ ಮಕ್ಕಳಿಗೆ ಈಸಿಯಾಗಿ ಬೇಗನೆ ಮಾಡ್ಕೊಡ್ಬೋದು. ಇವಾಗಿನ ಮಕ್ಕಳಿಗೆ ಬರ್ಗರು, ಪಿಜ್ಜಾ ಅಂದರೆ ತುಂಬಾ ಇಷ್ಟಪಡ್ತಾರೆ. ಸೊ ಈ ರೀತಿ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಹೊರಗಡೆ ಹೈಜಿನಿಕ್ ಆಗಿರೋದಿಲ್ಲ ಅಥವಾ ಅನ್ಹೆಲ್ತಿ ಆಗಿರುತ್ತೆ, ಅದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು. ನಂತರ ನಾನು ಎಲ್ಲ ಬ್ರೆಡ್ಗೂ ಕೂಡ ಬರ್ಗರ್ ಸಾಸ್ನ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಫಸ್ಟ್ ಕೋಟಿಂಗ್ ಆಗಿ ಆ ಸಾಸ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀಟಾಗಿ ಅಪ್ಲೈ ಮಾಡಿಕೊಂಡು ನಂತರ ಇದಕ್ಕೆ ನಾನು ಕಟ್ಲೆಟ್ನ ಇಟ್ಟು ಅದ್ರ ಮೇಲೆ ಈರುಳ್ಳಿ ಮತ್ತು ಟೊಮ್ಯಾಟೊನ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಏನಂತ ಹೇಳಿದ್ರೆ ಇಲ್ಲಿ ಈರುಳ್ಳಿ ಟೊಮೆಟೊನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ನೀವು ಕೋಸು ಎಲೆ ಕೂಡ ಯೂಸ್ ಮಾಡ್ಬೋದು, ಮತ್ತು ಇದ್ರ ಜೊತೆ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಬೋದು. ನಿಮಗೆ ಇಷ್ಟವಾದ ಯಾವ ತರಕಾರಿ ಹಸಿಯಾಗಿ ತಿನ್ಬೋದು ಅದನ್ನು ನೀವು ಯೂಸ್ ಮಾಡಿಕೊಂಡು ನೀವು ಡೆಕೋರೇಟ್ನ ಮಾಡ್ಕೊಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ನನಗೂ ತುಂಬಾ ಇಷ್ಟ ಆಯಿತು, ಮಕ್ಳಿಗಂತೂ ಸಖತ್ ಇಷ್ಟ ಆಯಿತು. ನೀವು ಕೂಡ ಈ ಥರ ಬರ್ಗರ್ನ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಟೊಮೆಟೊ ಕೆಚಪ್ ಜೊತೆ ಸೂಪರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ಲರೂ ಕೂಡ ತುಂಬಾ ಇಷ್ಟ ಆಗುತ್ತೆ. ದಟ್ಸ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಮುಂದಿನ ವ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.